ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಲಿ ನಾನು ಬಾಳೆಕಾಯಿ ದಿಂಡಿನ ಪಲ್ಯ ಮಾಡ್ತಾ ಇದ್ದೀನಿ. ಬಾಳೆಕಾಯಿ ದಿಂಡಿನ ಪಲ್ಯ ಯಾರೆಲ್ಲರಿಗೂ ಕಿಡ್ನಿ ಸ್ಟೋನ್ ಇರುತ್ತೋ ಅಂಥವರಿಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಅಂದರೆ ಕಿಡ್ನಿ ಸ್ಟೋನನ್ನು ಬೇಗನೆ ಕರಗಿಸುತ್ತೆ ಬಾಳೆಕಾಯಿ ದಿಂಡು ಪಲ್ಯ ಜ್ಯೂಸು ಎಲ್ಲ ಕುಡಿಯೋದ್ರಿಂದ ಅಂತ ಹೇಳ್ತಾರೆ. ಮತ್ತು ಮಲಬದ್ಧತೆ, ಡಯಾಬಿಟಿಸು, ಕೊಲೆಸ್ಟ್ರಾಲ್ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು. ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಬಾಳೆಕಾಯಿ ದಿಂಡಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಮೇಲ್ಗಡೆ ಇರೋಂಥ ಎಷ್ಟು ಲೇಯರ್ ಬರುತ್ತೋ ಅಷ್ಟು ಲೇಯರ್ನ ತೆಕ್ಕೊಂಡ್ಬಿಟ್ಟಿದ್ದೇನೆ. ಇದು ಒಳಗಡೆ ಇರೋಂಥ ಸ್ಟೆಮ್ಮಲ್ಲಿ ನಾವು ಪಲ್ಯ ಮಾಡೋದು. ಈಗ ನೋಡಿ, ಇದನ್ನು ಎಡ್ಜಸ್ನ ಕಟ್ ಮಾಡ್ಕೊಂಡಿದ್ದೇನೆ ಕಪ್ಪಗಿರುತ್ತೆ ಅಂತ. ಮತ್ತು ಒಂದು ಬೌಲಲ್ಲಿ ಮಜ್ಜಿಗೆ ನೀರನ್ನು ಇಟ್ಕೊಂಡಿದ್ದೀನಿ. ಅಂದರೆ ಇದು ಕಟ್ ಮಾಡ್ತಿದ್ದಂಗೆ ಮಜ್ಜಿಗೆ ನೀರಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಕಪ್ಪಗೆ ಆಗಿಬಿಡುತ್ತೆ ಕಟ್ ಮಾಡ್ತಿದ್ದಂಗೆ. ಅದಕ್ಕೋಸ್ಕರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಈಗ ನೋಡಿ, ಇದು ರೌಂಡಾಗಿ ಈ ಥರ ಕಟ್ ಮಾಡ್ಕೊಬೇಕು. ಉದ್ದುದ್ದ ಕಟ್ ಮಾಡಿದ್ರೆ ನಮಗೆ ನಾರು ಬರೋದಿಲ್ಲ. ಈ ಥರ ರೌಂಡಿಗೆ ಕಟ್ ಮಾಡಿದ್ರೆ ಕ್ಲೀನಾಗಿ ನಾರೆಲ್ಲ ಈ ಥರ ಎಡ್ಜ್ಗಳಲ್ಲಿ ಬಂದುಬಿಡುತ್ತೆ. ನೋಡಿ, ಈ ಥರ ತೆಕ್ಕೊಳ್ಬೇಕು ಕ್ಲೀನಾಗಿ. ಇಲ್ಲಾಂದರೆ ಪಲ್ಯ ಮಾಡಿದಾಗ ನಾವು ಅದು ಬರಲಿಲ್ಲ ಅಂದರೆ ನಾರು ಕಚ ಕಚ ಅನ್ನತ್ತೆ, ತಿನ್ನೋದಕ್ಕಾಗಲ್ಲ, ಅಂಟಂಟಂಗೆ ಆಗುತ್ತೆ. ಈ ಥರ ಪೂರ್ತಿಯಾಗಿ ಒಂದು 3ರಿಂದ 4 ಪೀಸ್ ಮಾಡಿಕೊಂಡು ಈ ಥರ ಸಣ್ಣಗೆ ಕಟ್ ಮಾಡ್ಕೊಬೇಕು. ಆಮೇಲೆ ಕಟ್ ಮಾಡಿ ಇದನ್ನು ಮಜ್ಜಿಗೆ ನೀರಿಗೆ ಹಾಕ್ಕೊಳ್ಬೇಕಾಗುತ್ತೆ. ಪೂರ್ತಿಗೆಲ್ಲನೂ ಒಂದೇ ಸರಿ ಕಟ್ ಮಾಡಿಕೊಂಡ್ರೆ ಕಪ್ಪಗೆ ಆಗಿಬಿಡುತ್ತೆ, ಮತ್ತು ನಾರು ಕೂಡ ಸರಿಯಾಗಿ ಬರೋದಿಲ್ಲ. ಅದಕ್ಕೆ 4 ಪೀಸ್ ಮಾಡ್ತಾ ಈ ಥರ ಸಣ್ಣಗೆ ಕಟ್ ಮಾಡಿ ಮಜ್ಜಿಗೆ ನೀರಿಗೆ ಹಾಕ್ಕೊಳ್ತಾ ಇದ್ರೆ, ಮತ್ತು ಈ ಥರ ಮಾಡಿದಾಗ ನೋಡಿ 4 ಪೀಸ್ ಮಾಡಿಕೊಂಡ್ರೆ ಕ್ಲೀನಾಗಿ ನಾರನ್ನು ತೆಕ್ಕೊಂಡು ಬಿಡ್ಬೋದು. ನಾರು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ತೆಗಿಯೋದು. ತೆಗ್ದಿಲ್ಲ ಅಂದರೆ ಕ್ಲೀನಾಗಿ ನಾರು ತೆಕ್ಕೊಳ್ಳಿಲ್ಲ ಅಂದರೆ ಪಲ್ಯ ತಿನ್ನೋದಕ್ಕಾಗೋದಿಲ್ಲ. ಪಲ್ಯನೇ ಆಗಲಿ ಜ್ಯೂಸೇ ಆಗಲಿ ಏನೇ ಮಾಡಬೇಕಾದ್ರೂ ನೀವು ನಾರನ್ನು ಕ್ಲೀನಾಗಿ ತೆಕ್ಕೊಳ್ಬೇಕಾಗುತ್ತೆ. ತಕ್ಷಣವೇ ಕಟ್ ಮಾಡಿ ಮಜ್ಜಿಗೆ ನೀರಿಗೆ ಅಥವಾ ಹುಣಸೆಹಣ್ಣಿನ ನೀರಿಗೋ ಇಲ್ಲ ನಿಂಬೆಹಣ್ಣು ನೀರಿಗೂ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ಅಷ್ಟು ಕಪ್ಪಗೆ ಆಗೋದಿಲ್ಲ. ಮತ್ತು ಪಲ್ಯಗಳು ಅಷ್ಟೇ ತುಂಬ ಥರ ಮಾಡ್ತಾರೆ. ಮಾಡಿ ತಿಂದರೆ ಅವಾಗವಾಗ ಯಾರು ಬೇಕಾದ್ರೂ ತಿನ್ಬೋದು. ತಿಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ, ಇದೆಲ್ಲ ಕಟ್ ಮಾಡಿಕೊಂಡು ಮಜ್ಜಿಗೆ ನೀರಿಗೆ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಲ್ಯ ಮಾಡಬೇಕಾದ್ರೆ ಒಗ್ಗರಣೆ ಮಾಡುವಾಗ ನೀರು ಶೋಧಿಸ್ಕೊಂಡ್ರೆ ಸಾಕು. ಈಗ ನಾನು ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ, ತುರಿದಿರೋಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಒಣಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಇದನ್ನು ನೀರು ಹಾಕ್ತಿರಾನೆ ರುಬ್ಕೊಳ್ತೀನಿ. ಪೌಡ್ರ್ ಥರ ಮಾಡ್ಕೋಬೇಕು ಈ ಥರ. ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡಿ ನಿಮಗೆ ಸರಿ ಹೋಗೋಂಗೆ ಹಾಕ್ಕೊಳ್ಳಿ. ಈಗ ಇದು ನೀರೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಬೇಳೆ ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಬಾಳೆಕಾಯಿ ದಿಂಡು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ನಾನು ಮಜ್ಜಿಗೆ ನೀರಿಗೆ ಉಪ್ಪು ಹಾಕಿದ್ದೆ, ಹಂಗಾಗಿ ಸ್ವಲ್ಪ ಉಪ್ಪು ಕೂಡ ಇರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ, ಟೇಸ್ಟಿಗೆ ಸರಿ ಹೋಗೋಂಗೆ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ನಾವು ಲಿಡ್ ಕ್ಲೋಸ್ ಮಾಡಿ ಅಂದರೆ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಒಂದು 70% ಆದರೂ ಬೇಯಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾನಿದು ಬೆಂದಿದೆ, 70% ಅಷ್ಟು ಬೆಂದಿದೆ. ಬೆಂದಾದಮೇಲೆ ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ ನೀರಲ್ಲಿ. ಇದನ್ನು ಕಿವುಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ನೀರನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ನೀವು ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೋದು, ಅಥವಾ ಹಾಗೆ ಆದರೂ 1-2 ನಿಮಿಷ ಹೀಗೆ ಬೇಯಿಸ್ಕೊಳ್ಬೋದು. 1-2 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಂಡಾದಮೇಲೆ ಈಗ ಇದಕ್ಕೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತೇನೆ. ಆ ಪೆಪ್ಪರು ಮತ್ತು ಜೀರಿಗೆನ ಬೇಕಾದ್ರೆ ನಾವು ಕೊಬ್ಬರಿ ಹಾಕ್ಕೊಳ್ತೀವಲ್ವ ಮಿಕ್ಸಿ ಜಾರ್ಗೆ, ಆವಾಗಲೇ ಹಾಕ್ಕೊಳ್ಬೋದು. ನಾನು ಹಾಕಿಲ್ಲ, ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಿ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲೆ, ಅಂದರೆ ಕೊಬ್ಬರಿ, ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ರುಬ್ಬಿರೋ ಅಂಥದ್ದು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಬೇಕಾದ್ರೆ ನೀವು ಲಿಡ್ ಕ್ಲೋಸ್ ಮಾಡಿ ಇವಾಗಲೂ ಅಷ್ಟೇ 1-2 ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಡ್ಬೋದು, ಅಥವಾ ಹಾಗೆ ಆದರೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಾ ಪೌಡರು, ಜೀರಿಗೆನೂ ಅಷ್ಟೇ ನಾವು ಹುರಿದು ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಹಾಕೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ ಆಯಿತು. ನಾವು ಚಪಾತಿ ಮತ್ತು ಪೂರಿ ಏನಾದರೂ ಮಾಡಿದಾಗ, ದೋಸೆ ಎಲ್ಲ ಮಾಡಿದಾಗ ಸೈಡ್ ಡಿಶ್ ಆಗಿನೂ ತೊಗೊಳ್ಬೋದು, ಮತ್ತು ಅನ್ನದ ಜೊತೆ ಕೂಡ ಅಷ್ಟೇ ಸೈಡ್ ಡಿಶ್ ಆಗಿ ತಿನ್ಬೋದು.
ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.